ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶೆಫ್ ಗಣೇಶ್. ಇದು ನಿಮ್ಮ ಮನೆ ಅಡುಗೆ, ಸ್ಪೆಷಲ್ ಅಡುಗೆ ಮಾಡುವ ಸಿಂಪಲ್ ವಿಧಾನ. ಇವತ್ತು ನಾನು ಅಡುಗೆ ಮಾಡ್ತಾ ಇರೋದು ಬಂದು ತುಂಬ ಸ್ಪೆಷಲ್ ಆಗಿರೋ ಡಿಶ್, ನನಗೆ ತುಂಬ ಇಷ್ಟ ಆಗಿರೋ ಡಿಶ್ ವೈಟ್ ಸಾಸ್ ಪಾಸ್ತಾ. ಆದರೆ ನಾನು ಇದನ್ನ ವೈಟ್ ಸಾಸ್ ವಿತ್ ಚೀಸ್ ಮಾಡ್ತಾಯಿದ್ದೀನಿ. ಇದನ್ನ ನಾವು ಚೀಸ್ ಸಾಸ್ ಅಂತ ಕರಿತೀವಿ. ಇದು ಇಟಲಿನಲ್ಲಿ ಇವಾಗ ನಮ್ಮ ಮನೆಯಲ್ಲಿ ಹೆಂಗೆ ಪ್ರತಿ ದಿವಸ ದೋಸೆ ತಿಂತೀವಿ, ಚಿತ್ರಾನ್ನ ಮಾಡ್ಕೊತೀವಿ, ಇಟಲಿ ದೇಶಕ್ಕೆ ಹೋದರೆ ನೀವು ಪ್ರತಿ ದಿವಸ ನಾವು ಅವರು ಎದ್ದಿದ ತಕ್ಷಣ ತಿನ್ನೋದು ಪಾಸ್ತಾ, ಲಸಾನ್ಯ, ಪಿಜ್ಜಾ ಅಂಥ ರೀತಿ ಆಗಿರೋದು. ಇದು ನಾನು ಪೆನೆ ಪಾಸ್ತಾನ ತೊಗೊಂಡಿದ್ದೀನಿ. ಇದು ಪೆನೆ ಪಾಸ್ತಾ ಅಂತ ಹೇಳ್ತೀವಿ. ಈ ಶೇಪ್ನಲ್ಲಿ ಇರುತ್ತಲ್ವ, ಇದನ್ನ ನಾವು ಪೆನೆ ಅಂತ ಹೇಳ್ತೀವಿ. ಇವಾಗ ನಮ್ಮ ಅಕ್ಕಿನಲ್ಲಿ ಡಿಫ್ರೆಂಟು ಸೋನಾ ಮಸೂರಿ ಅಕ್ಕಿ ಬರುತ್ತೆ, ಬಾಸ್ಮತಿ ರೈಸ್ ಅಕ್ಕಿ ಬರುತ್ತೆ. ಅದಕ್ಕೆ ಅಕ್ಕಿಗೆ ಅದ್ರ ಹೆಸರನ್ನ ಕೊಡ್ತೀವಿ. ಈ ಪ್ರದೇಶದಲ್ಲಿ, ಇಟಲಿ ಪ್ರದೇಶದಲ್ಲಿ ಏನು ಮಾಡ್ತಾರೆ ಅಂದರೆ, ಆ ಪಾಸ್ತಾ ಯಾವ ಶೇಪ್ ಇದೆಯೋ ಆ ಶೇಪ್ ಪ್ರಕಾರ ಹೆಸರನ್ನ ಹೋಗುತ್ತೆ. ಇದು ಪೆನೆ ಪಾಸ್ತಾ. ನಮ್ಮ ಮಾರ್ಕೆಟ್ನಲ್ಲಿ ಸ್ಪೆಗೆಟಿ ಪಾಸ್ತಾ ಸಿಗುತ್ತೆ, ಮತ್ತು ಲಿಂಗ್ವಿನಿ ಸಿಗುತ್ತೆ, ಮತ್ತು ತಾಗ್ಲೆತೆಲೆ ಸಿಗುತ್ತೆ. ಈ ಥರ ವೆರೈಟಿಯಾಗಿ ಪಾಸ್ತಾ ಸಿಗುತ್ತೆ. ನಾನು ನಾರ್ಮಲಾಗಿ ಮಾರ್ಕೆಟ್ನಲ್ಲಿ ತುಂಬ ಈಸಿಯಾಗಿ ಅವೈಲೇಬಲ್ ಆಗಿರೋದು ಪೆನೆ ಪಾಸ್ತಾ. ಈ ಪೆನೆ ಪಾಸ್ತಾನೇ ಯಾಕೆ ಚೂಸ್ ಮಾಡ್ಕೊಂಡಿದ್ದೀನಿ ಅಂದರೆ, ನಾವು ಸಾಸ್ನಲ್ಲಿ ಮಿಕ್ಸ್ ಮಾಡಿದಾಗ ಈ ಪೆನೆ ಪಾಸ್ತಾ ಒಳಗಡೆ ಹಾಲೋ ಶೇಪ್ ಇರುತ್ತೆ, ಇದ್ರೊಳಗಡೆನೂ ಸಾಸ್ ಹೋಗುತ್ತೆ, ನಿಮಗೆ ತುಂಬ ಈಸಿಯಾಗಿರುತ್ತೆ ತಿನ್ನೋದಕ್ಕೆ. ನೆಕ್ಸ್ಟ್ ವಾರ ನಾನು ನಿಮಗೆ ರೆಡ್ ಸಾಸ್ ಪಾಸ್ತಾ ತೋರಿಸ್ತೀನಿ. ಈ ವಾರ ನಿಮಗೆ ನಾನು ವೈಟ್ ಸಾಸ್ ಪಾಸ್ತಾನ ತೋರಿಸ್ತೀನಿ. ಇದನ್ನ ಚೀಸ್ ಸಾಸ್ನ ಹೆಂಗೆ ಅಪ್ಡೇಟ್ ಮಾಡ್ಕೊಳ್ಳೋದು. ನಿಮ್ಮ ಚೀಸ್ ಬೇಡ ಅಂದರೆ ಬರೀ ವೈಟ್ ಸಾಸ್ನ ಮಾಡಿಕೊಂಡು ನೀವು ಇದನ್ನ ಕುಕ್ ಮಾಡ್ಕೊಂಡು ತಿನ್ಬೋದು. ಇದನ್ನ ಇನ್ನೂ ಚೆನ್ನಾಗಿ, ಇನ್ನೂ ರಾಯಲ್ ಆಗಬೇಕಂದ್ರೆ ಇದಕ್ಕೆ ನೀವು ಚೀಸ್ ಹಾಕ್ಕೊಂಡು ಚೀಸ್ ಸಾಸ್ ಪಾಸ್ತಾ ಹೆಂಗೆ ಮಾಡ್ಕೊಳ್ಬೇಕು ಅಂತಲೂ ನಾನು ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಡೋಣ ಬನ್ನಿ. ಇಟಾಲಿಯನ್ ಹರ್ಬ್ ಮಿಕ್ಸ್, ಉಪ್ಪು, ಚೀಸ್, ಈರುಳ್ಳಿ, ಹಾಲು, ಮೈದಾ, ಬೆಣ್ಣೆ, ದೊಡ್ಡಮೆಣಸಿನ್ಕಾಯಿ, ಕ್ರೀಮ್, ಬೆಳ್ಳುಳ್ಳಿ, ಕಾರ್ನ್, ಕಾಳುಮೆಣಸಿನ ಪುಡಿ. ವೀಕ್ಷಕರೇ, ನಾನು ಇಟಾಲಿಯನ್ ಮಿಕ್ಸ್ನ ತೊಗೊಂಡಿದ್ದೀನಿ. ಯಾಕಂದರೆ ಇದು ಡ್ರೈ ಇಂಗ್ರೀಡಿಯೆಂಟು. ನಿಮ್ಮ ಹತ್ರ ಯಾವುದನ್ನ ಫ್ರೆಶ್ ಇಂಗ್ರೀಡಿಯೆಂಟ್ ಇದ್ದರೆ ಬೇಸಲ್ ಅಂದರೆ ತುಳಸಿ. ಬೇಸಲ್ ಅಂತ ಅನ್ನೋದು ಇಟಾಲಿಯನ್ನಲ್ಲಿ ಅದು ದೊಡ್ಡದಾಗಿರುತ್ತೆ, ಅದನ್ನ ಬೇಸಲ್ ಅಂತ ಕರಿತೀವಿ. ನಮ್ಮ ಮನೆಯಲ್ಲಿ ಪ್ರತಿ ದಿವಸ ಬೇಸಲ್ನ ಬೆಳೆಸ್ತೀವಿ. ಅದನ್ನ ತುಳಸಿ ನೆಕ್ಸ್ಟ್ ಬೈ ಪ್ರಾಡಕ್ಟ್ ಬಂದು ಬೇಸಲ್ಲು. ನೀವು ಇದನ್ನ ತುಳಸಿ ಆಗೋ ಹಾಕೊಳ್ಬೋದು. ನಿಮ್ಮ ಹತ್ರ ಯಾವುದು ಹರ್ಬ್ಸ್ ಇಲ್ಲ ಅಂದರೆ ನೀವು ಮಾರ್ಕೆಟ್ನಲ್ಲಿ ಯಾವ ಥರ ಆದರೂ ಇಟಾಲಿಯನ್ ಮಿಕ್ಸ್ ಅಂತ ಸಿಗುತ್ತೆ, ಈ ಥರ ಹರ್ಬ್ಸ್ನ ತೊಗೊಳ್ಬೋದು. ಇದು ಫುಲ್ ಮಿಕ್ಸು. ಆರಿಗ್ಯಾನೋ ಇರುತ್ತೆ, ಥೈಮ್ ಇರುತ್ತೆ, ಬೇಸಲ್ ಇರುತ್ತೆ, ಮತ್ತು ರೋಸ್ಮೇರಿ ಇರುತ್ತೆ. ನಿಮಗೆ ಇದರಲ್ಲಿ ಯಾವುದನ್ನೋ ಒಂದು ಫ್ಲೇವರ್ ಇಷ್ಟ ಆಗಿಲ್ಲ, ಸ್ವಲ್ಪ ಜನರಿಗೆ ಆರಿಗ್ಯಾನೋ ಇಷ್ಟ ಆಗಲ್ಲ, ಸ್ವಲ್ಪ ಜನರಿಗೆ ಥೈಮ್ ಇಷ್ಟ ಆಗಲ್ಲ. ಇಂಥ ರೀತಿಯಲ್ಲಿರುವಾಗ ನಿಮ್ಗೆ ಬೇಕಾಗಿರುವ ರೆಡಿ ಮಿಕ್ಸ್ ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ. ಥೈಮ್, ರೋಸ್ಮೇರಿ, ಆರಿಗ್ಯಾನೋ, ಬರೀ ಅದನ್ನು ತೊಗೊಳ್ಬೋದು. ಆದರೆ ನಾನು ತೊಗೊಂಡಿರೋದು ಬಂದು ಆಲ್ ಮಿಕ್ಸು. ಇದರಲ್ಲಿ ಆನಿಯನ್ ಪೌಡ್ರಿಂದ ಹಿಡಿದು ಎಲ್ಲ ಗಾರ್ಲಿಕ್ ಪೌಡ್ರ್ ಎಲ್ಲ ಇರುತ್ತೆ. ಇದು ನಿಮ್ಗೆ ತುಂಬ ಈಸಿಯಾಗಿ ಸಿಗುತ್ತೆ. ಇದ್ರ ಹೆಸರು ಬಂದು ಇಟಾಲಿಯನ್ ಹರ್ಬ್ ಮಿಕ್ಸ್ ಅಂತ. ಇದನ್ನ ನಾನು ತೊಗೊಂಡಿದ್ದೀನಿ. ಇವಾಗ ಫಸ್ಟು ನಾವು ವೈಟ್ ಸಾಸ್ನ ಮಾಡ್ಕೊಳ್ಬೇಕು. ವೈಟ್ ಸಾಸು ಮಾಡೋದು 3 ಸ್ಟೇಜಸ್ನಲ್ಲಿ ಬರುತ್ತೆ. ಅದು ನಾವು ಬೆಣ್ಣೆ ಹೆಂಗೆ ಕುಕ್ ಮಾಡ್ಕೊಂಡು ಹೋಗ್ತೀವೋ ಆ ಥರ ಬರುತ್ತೆ. ಇದಕ್ಕೆ ಪ್ರಪೋರ್ಷನೇಟ್ ಬಂದು ಅರ್ಧ ಲೀಟ್ರ್ ಹಾಲಿಗೆ 20 ಗ್ರಾಮ್ಸ್ ಬೆಣ್ಣೆ, 20 ಗ್ರಾಮ್ಸ್ ಮೈದಾ ತೊಗೊಂಡು ಫಸ್ಟ್ ನಾವು ಕುಕ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟವ್ ಆನ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಬೆಣ್ಣೆ ಮತ್ತು ಹಾಲು ಮತ್ತು ಮೈದಾನ ಕುಕ್ ಮಾಡ್ತಾಯಿದ್ದೀವಿ. ಆದಷ್ಟು ಇದಕ್ಕೆ ವುಡನ್ ಸ್ಕಿಲೆಟ್ನನ್ನೇ ಯೂಸ್ ಮಾಡಬೇಕು. ಸ್ಟೀಲ್ ಯೂಸ್ ಮಾಡೋಕ್ಕೆ ಹೋದರೆ ಅದು ಅಂಟ್ಕೊಳ್ಳುತ್ತೆ, ಮತ್ತು ಆ ಸ್ಟೀಲ್ ರಿಯಾಕ್ಷನ್ ಬಂದು ಸಾಸ್ಗೆ ಹೋಗುತ್ತೆ. ನಿಮ್ಮ ಸಾಸ್ ಸ್ವಲ್ಪ ವೇರಿಯೇಷನ್ ಬರುತ್ತೆ. ಆದಷ್ಟು ವುಡನ್ನನ್ನೇ ಯೂಸ್ ಮಾಡಿ. ಇವಾಗ 20 ಗ್ರಾಮ್ಸ್ ಬೆಣ್ಣೆ ಮೆಲ್ಟ್ ಆಗಬೇಕು. ನೀವು ಫಸ್ಟ್ ಟೈಮು ಇದನ್ನ ಕುಕ್ ಮಾಡ್ತಾಯಿದ್ದೀರಾ, ನಿಮಗೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋಕ್ಕೆ ಬರೋಲ್ಲ. ಯಾವತ್ತೂ ಅಡುಗೆ ಮಾಡೋವಾಗ ನಾವು ತಪ್ಪು ಹೋಗೋದೆಲ್ಲ ಅಂದರೆ ಟೆಂಪ್ರೇಚರ್ ಕಂಟ್ರೋಲ್. ಈ ಟೆಂಪ್ರೇಚರ್ ನಾವು ಎಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡೋಕ್ಕೆ ನಾವು ಕಲಿತೀವೋ ಅಷ್ಟು ಚೆನ್ನಾಗಿ ಅಡುಗೆ ಬರುತ್ತೆ. ನೀವು ಫಸ್ಟ್ ಟೈಮ್ ಮಾಡೋದ್ರಿಂದ ಇದಕ್ಕೆ ಸ್ವಲ್ಪ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದಕ್ಕೆ ಒಂದೇ 1 ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ನಿಮಗೆ ಟೆಂಪ್ರೇಚರ್ ಕಂಟ್ರೋಲ್ ಆಗುತ್ತೆ. ಇವಾಗ ಇದಾಯ್ತಲ್ವ. ಇವಾಗ ಇದಕ್ಕೆ 20 ಗ್ರಾಮ್ಸು ಮೈದಾ ಹಾಕ್ಕೊಂಡು ನೀವು ಕುಕ್ ಮಾಡ್ಕೊಳ್ಬೇಕು. ನಾನು ಎಷ್ಟೊಂದು ಸತಿ ಸೂಪ್ ಮಾಡಿದಾಗ ಹೇಳಿದ್ದೀನಿ ರೂ ಅಂತ ಮಾಡ್ಕೊಳ್ಬೇಕು ಅಂತ. ಅದೇ ನಾವು ಮಾಡ್ತಾ ಇರೋದು. ಇವಾಗ ಇದನ್ನು ರೂ ಮಾಡ್ಕೊತಾ ಇದ್ದೀವಿ. ಇವಾಗ ಈ ರೂ ಬಂದು ವೈಟ್ನಲ್ಲೇ ಇರಬೇಕು. ನೀವು ಅಪ್ಪಿತಪ್ಪಿದ್ದು ನೆಕ್ಸ್ಟ್ ಕಲರು ಬ್ರೌನ್ ಕಲರ್ಗೆ ಹೋದರೆ ನಿಮ್ಮ ಸಾಸು ಬ್ರೌನ್ ಕಲರಾಗಿ ಬರುತ್ತೆ. ಆವಾಗ ನಮಗೂ ವೈಟ್ ಸಾಸ್ ಬರೋಲ್ಲ, ಅದು ಬ್ರೌನ್ ಸಾಸ್ ಬರುತ್ತೆ. ಇವಾಗ ಸಾಸ್ ಆಗಿದೆ. ಇವಾಗ ಹಾಲು. ಇವಾಗ ನೀವು ಅರ್ಧ ಲೀಟ್ರ್ ಹಾಲನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಇದು ಒಂದು ಬಾಯ್ಲಿಗೆ ತೊಗೊಂಡು ಬರಬೇಕು. ಇವಾಗ ನೀವು ಇದು ನೋಡಿದ್ರಲ್ವ, ಇದಕ್ಕೆ ನಿಮ್ಮ ಹತ್ರ ಬಲೂನ್ ವಿಸ್ಕ್ ಅಂತ ಒಂದಿರುತ್ತೆ. ಬಲೂನ್ ವಿಸ್ಕ್ ಬಂದು ಈ ಥರ ಇರುತ್ತೆ. ಇದನ್ನ ಬಲೂನ್ ಅಂತ ಕರಿತೀವಿ, ಯಾಕಂದರೆ ಇದು ಬಲೂನ್ ಶೇಪ್ನಲ್ಲಿ ಬರುತ್ತೆ. ಈ ವಿಸ್ಕ್ನಲ್ಲಿ ನೀವು ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. ಮಿಕ್ಸ್ ಮಾಡಿದಾಗ ಆ ಬೆಣ್ಣೆ ಮತ್ತು ಮೈದಾ ನಾವು ರೂ ಅಂತ ಮಾಡ್ಕೊಂಡಿದ್ದೀವಲ್ವ, ಅದು ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ನಿಮಗೆ ಲೆವೆಲ್ ಆಗಿ ಒಂದೇ ಕನ್ಸಿಸ್ಟೆನ್ಸಿ ಬರುತ್ತೆ. ಈ ಥರ ನೀವು
ಮಿಕ್ಸ್ ಮಾಡ್ಕೊಳ್ಬೇಕು. ಆದರೆ ಇದು ಮಿಕ್ಸ್ ಆಗ್ತಾ ಇರುವಾಗ ನೀವು ದಯವಿಟ್ಟು ಗಮನಕ್ಕಿಡಬೇಕು, ನೀವು ಯೂಸ್ ಮಾಡ್ತಾ ಇರೋದು ಬಂದು ಒಂದು ನಾನ್ ಸ್ಟಿಕ್ಗೆ ಸ್ಟೀಲ್ ಹಾಕಿ ಜಾಸ್ತಿ ಸ್ಕ್ರ್ಯಾಚ್ ಮಾಡಬಾರ್ದು, ನಿಮ್ಮ ಟೆಫ್ಲಾನ್ ಕೋಟಿಂಗ್ ಹೊರಟೋಗುತ್ತೆ. ಮೇಲ್ಗಡೆಯಿಂದ ಈ ಕಡೆ ಮಿಕ್ಸ್ ಮಾಡ್ತಾ ಇರಬೇಕು. ಜಾಸ್ತಿ ಪ್ರೆಷರ್ ಕೊಟ್ಟರೆ ನಿಮ್ಮ ಕೋಟಿಂಗ್ ಹೋಗುತ್ತೆ, ನಿಮ್ಮ ಏನು ನಾನ್ ಸ್ಟಿಕ್ ತವ ಇರುತ್ತೋ ಅದು ಹಾಳಾಗೋಗುತ್ತೆ. ಆದಷ್ಟು ಲೈಟಾಗಿ ಮೇಲ್ಗಡೆಯಿಂದ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದಕ್ಕೆ ಯಾವ ಥರ ಸೀಸನಿಂಗ್ಸ್ ಇವಾಗ ಆ್ಯಡ್ ಮಾಡಲ್ಲ, ನಾವು ಒಂದು ಸತಿ ಸಾಸು ಕುಕ್ ಆದಮೇಲೆ, ಒಂದು ಸತಿ ಪಾಸ್ತಾ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಪಾಸ್ತಾ ನಾನು ಹೆಂಗೆ ಕುಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಇದು ಪೆನೆ ಪಾಸ್ತಾ ನಮ್ಮ ಸೇಮ್ ಅಕ್ಕಿ ಥರನೇ ಒಂದು ಪಾತ್ರೆ ತೊಗೊಂಡು ನೀರು ಹಾಕ್ಕೊಳ್ಬೇಕು. ನೀರು ಹಾಕಿದ ತಕ್ಷಣ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಪಾಸ್ತಾ ಹಾಕಿದ ತಕ್ಷಣ ಅದು ನಾವು ಶೇಕ್ ಮಾಡ್ತಾನೆ ಇರಬೇಕು. ಒಂದು ಸ್ಟೆರಿಂಗ್ ತೊಗೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದು ಸತಿನೂ ಬಿಟ್ಟರೆ ಪಾಸ್ತಾ ಒಂದಕ್ಕೊಂದು ಕಂಡುಕೊಳ್ಳುತ್ತೆ. ಇನ್ನು ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಅಂದರೆ ಇದು ನೀರಿಗೆ ಒಂದೇ ಒಂದು ಟೀ ಸ್ಪೂನು ಎಣ್ಣೆ ಹಾಕ್ಕೊಂಡ್ರೆ ಅದು ಮೆತ್ಕೊಳ್ಳಲ್ಲ. ಅದಾದಮೇಲೆ ಪಾಸ್ತಾ 80% ನೀವು ಕುಕ್ ಮಾಡ್ಕೊಳ್ಬೇಕು. ಪಾಸ್ತಾ 80% ಕುಕ್ ಮಾಡ್ಕೊಂಡಾದ್ಮೇಲೆ ನೀವು ಇದಕ್ಕೆ ಪಾಸ್ತಾ 80% ಕುಕ್ ಮಾಡ್ಕೊಂಡಾದ್ಮೇಲೆ ನೀವು ಇದನ್ನ ತಣ್ಣೀರಿನಲ್ಲಿ ಒಂದು ರನ್ನಿಂಗ್ ಟ್ಯಾಪ್ ವಾಟರ್ನಲ್ಲಿ ತೋರಿಸ್ಬೇಕಾಗತ್ತೆ. ಆವಾಗ ಏನಾಗುತ್ತೆ ಅಂದರೆ ಒಳಗಡೆ ಇರೋ ಹೀಟು ಸ್ಟಾಪ್ ಆಗುತ್ತೆ. ಅದು 80% ಕುಕ್ಕಿಂಗಲ್ಲೇ ಇರುತ್ತೆ. ಯಾಕೆ ನಾನು 80% ಕುಕ್ಕಿಂಗೇ ಹೇಳ್ತಾ ಇದ್ದೀನಿ ಅಂದರೆ, ಇದು 80% ಕುಕ್ ಆದಾಗ ಮತ್ತೆ ನಾವು ಪಾಸ್ತಾ ಸಾಸ್ನಲ್ಲಿ ಹಾಕಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಕುಕ್ ಮಾಡಿದಾಗ 100% ಆಗುತ್ತೆ. ನೀವು ಫಸ್ಟ್ ಟೈಮೇ 100% ಕುಕ್ಕಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನೀವು ಮತ್ತೆ ರೀಕುಕ್ ಮಾಡಿದಾಗ ಇನ್ನು 100ಗಿಂತ ಮೇಲೆ 100% ಮೇಲೆ ಕುಕ್ ಆಗಿಬಿಟ್ಟು ಅದು ಮಷಿಯಾಗಿ ಹೋಗ್ಬಿಡುತ್ತೆ. ಆವಾಗ ಉಂಡುಂಡೆ ಆಗಿ ಬರುತ್ತೆ, ಪಾಸ್ತಾ ಬ್ರೇಕ್ ಆಗುತ್ತೆ, ಮುರಿದೋಗುತ್ತೆ, ತುಂಬ ಅದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಅದಕ್ಕೆ ನೀವು 80% ಕುಕ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಮತ್ತು ನೀವು ಸಾಸ್ನಲ್ಲಿ 100% ಕುಕ್ ಆಗುತ್ತೆ. ಇವಾಗ ನೀವು ಪಾಸ್ತಾ ಒಂದು ಸತಿ ನಾನು ಹೇಳ್ದೆ ಅಲ್ವಾ, ಟ್ಯಾಪ್ ವಾಟರ್ನಲ್ಲಿ ತೋರಿಸಿದ ತಕ್ಷಣ ಒಂದು ಬೌಲ್ಗೆ ಹಾಕ್ಕೊಂಡು ಒಂದೇ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಂಗೆ ಮಿಕ್ಸ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಒಂದಕ್ಕೆ ಅಂಟೋದಿಲ್ಲ. ನೀವು ಯಾವಾಗ ಪಾಸ್ತಾ ಮಾಡಿದ್ರೇನೋ ಹಿಂಗೆ ನಿಮಗೆ ಫ್ರೀಯಾಗಿ ಪಾಸ್ತಾ ಉದುರಾಗಿ ಇರುತ್ತೆ. ಇವಾಗ ನಮ್ಮ ಸಾಸ್ ನೋಡ್ಕೊಳ್ಳೋಣ ಬನ್ನಿ. ಇವಾಗ ನೋಡಿದ್ರಲ್ವ, ಸಾಸು ನಮಗೆ ಸಾಸ್ ಕನ್ಸಿಸ್ಟೆನ್ಸಿ ಬಂದಿದೆ. ಇದು ಒಂದು ಬಾಯ್ಲಿಗೆ ಬರಬೇಕು. ಒಂದು ಬಾಯ್ಲಿಗೆ ಬಂದಿದ ತಕ್ಷಣ ನಮ್ಮ ಪಾಸ್ತಾ ಸಾಸ್ ರೆಡಿಯಾಗಿದೆ. ಇವಾಗ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಬಾಯ್ಲ್ ಬಂದಿದ ತಕ್ಷಣ ನಿಮಗೆ ಈ ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬರುತ್ತೆ. ಇಲ್ಲಿ ನೋಡಿದ್ರಲ್ವ, ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಈ ಕನ್ಸಿಸ್ಟೆನ್ಸಿ ಬಂದಿದ ತಕ್ಷಣ ನೀವು ಸಾಸ್ನ ಆಫ್ ಮಾಡ್ಕೊಂಡ್ಬಿಡ್ರಿ. ಇವಾಗ ನಿಮ್ಮ ವೈಟ್ ಸಾಸ್ ಆಗಿದೆ. ಈ ವೈಟ್ ಸಾಸು ಒಂದೇ ಸತಿ ಅಲ್ಲ, ನೀವು ಬಲ್ಕಾಗಿ 1 ಲೀಟ್ರು ಇಲ್ಲಾಂದರೆ 2 ಲೀಟ್ರ್ ಹಾಲಿನಲ್ಲಿ ವೈಟ್ ಸಾಸ್ ಮಾಡಿಕೊಂಡು ಒಂದು ರೂಮ್ ಟೆಂಪ್ರೇಚರ್ ತೊಗೊಂಡು ಬಂದಾದಮೇಲೆ ಅದೊಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಬಿಟ್ಟು ನೀವು ಫ್ರಿಜ್ನಲ್ಲಿ ಇಟ್ಕೊಂಡು ಯಾವಾಗ ಬೇಕಂದ್ರೂ ಪಾಸ್ತಾನು ಮಾಡ್ಕೊಳ್ಬೋದು. ಇವಾಗ ಇದು ಸ್ವಲ್ಪ ಕೂಲ್ ಆಗೋಷ್ಟಿಗೆ ನಾವು ಇವಾಗ ಈ ಪಾಸ್ತಾ ಡಿಶ್ಗೆ ಹೆಂಗೆ ವೆಜಿಟೇಬಲ್ಸ್ ಹಾಕಿ ಹೆಂಗೆ ಸಾಟೆ ಮಾಡ್ತೀವಿ, ಯಾವ ರೀತಿಯಲ್ಲಿ ಏನೇನು ಹಾಕಬೇಕು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಸ್ಟವ್ ಆನ್ ಮಾಡ್ಕೊಳ್ಳಿ. ಸ್ಟವ್ ಆನ್ ಮಾಡ್ಕೊಂಡಿದ್ದ ತಕ್ಷಣ ಇದಕ್ಕೆ ಸ್ವಲ್ಪ ಬೆಣ್ಣೆ. ಇಟಾಲಿಯನ್ ಕುಕ್ಕಿಂಗ್ನಲ್ಲಿ ಜಾಸ್ತಿ ಬೆಣ್ಣೆನೇ ಯೂಸ್ ಮಾಡೋದು, ಅವ್ರು ಜಾಸ್ತಿ ಎಣ್ಣೆ ಯೂಸ್ ಮಾಡೋದ. ಎಣ್ಣೆ ಯೂಸ್ ಮಾಡಿದ್ರೇನು ಆಲಿವ್ ಆಯಿಲನ್ನೇ ಯೂಸ್ ಮಾಡೋದು. ಚೂರು ಒಂದೇ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಮಾಡೋದ್ರಿಂದ ನಾನು ಎಣ್ಣೆ ಅಡ್ವೈಸ್ ಮಾಡ್ತೇನೆ, ಯಾಕಂದರೆ ಟೆಂಪ್ರೇಚರ್ ಕಂಟ್ರೋಲು ಈಸಿ ಆಗುತ್ತೆ, ನಿಮ್ಮ ಬೆಣ್ಣೆ ಸುಟ್ಟೋಗಲ್ಲ. ಇವಾಗ ಇದು ಸಿಮ್ಗೆ ಇಟ್ಕೊಳ್ಳಿ. ಸಿಮ್ಗೆ ಇಟ್ಟಾದ್ಮೇಲೆ ಫಸ್ಟು ಕ್ಯಾಪ್ಸಿಕಮ್, ಈರುಳ್ಳಿ, ನೀವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಬೆಳ್ಳುಳ್ಳಿನ ಈ ಥರ ಫೈನಾಗಿ ಚಾಪ್ ಮಾಡ್ಕೊಳ್ಬೇಕು. ನಾವು ಬೇರೆ ಅಡುಗೆ ಮಾಡಿದಾಗ ಬೆಳ್ಳುಳ್ಳಿ 1/2 ಹಾಕಿದ್ದೀವಿ, ಕ್ರಷ್ ಮಾಡಿ ಹಾಕ್ತೀವಿ. ಆದರೆ ನಾವು ಯಾವತ್ತೂ ಪಾಸ್ತಾ ಮಾಡುವಾಗ ಆದಷ್ಟು ಫೈನಾಗಿ ಚಾಪ್ ಮಾಡ್ಕೊಳ್ಬೇಕು. ಯಾಕಂದರೆ ಪಾಸ್ತಾದಲ್ಲಿ ಬಾಯಿಗೆ ಆದಷ್ಟು ಇಂಗ್ರೀಡಿಯೆಂಟ್ಸ್ ಸಿಗಬಾರ್ದು, ಬೆಳ್ಳುಳ್ಳಿ, ಈರುಳ್ಳಿ. ಅದಕ್ಕೆ ನೀವು ಈರುಳ್ಳಿ ನೋಡಿದ್ರಲ್ಲ, ಆದಷ್ಟು ಚಿಕ್ಕದಾಗಿ ನಾನು ಚಾಪ್ ಮಾಡ್ಕೊಂಡಿದ್ವಿ. ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ವಿ. ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀವು ಹೈ ಫ್ಲೇಮಿಗೆ ತೊಗೊಂಡು ಬರಬೇಕು. ತೊಗೊಂಡು ಬಂದಾದಮೇಲೆ ಚೂರು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಶಿಖರೆ ಇವಾಗ ಇದು ಮಿಕ್ಸ್ ಮಾಡಿದ ತಕ್ಷಣ ನೀವು ಇದಕ್ಕೆ ಇವಾಗ ಸ್ವೀಟ್ ಕಾರ್ನ್ ಹಾಕ್ಕೊಳ್ಬೇಕಾಗುತ್ತೆ. ಸ್ವೀಟ್ ಕಾರ್ನ್ ಹಾಕ್ಕೊಂಡು ಇದಕ್ಕೆ ಬರೀ ನಾನು ಇವಾಗ ನಾರ್ಮಲ್ ವೆಜಿಟೇಬಲ್ಸು ನಮ್ಮ ಮಾರ್ಕೆಟ್ನಲ್ಲಿ ಏನು ಸಿಗುತ್ತೋ ಅದನ್ನ ಈಸಿಯಾಗಿರೋದು ನಾನು ಹಾಕ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಬೇರೆದು ಬಟಾಣಿ ಹಾಕ್ಕೊಳ್ಬೋದು, ಕ್ಯಾರೆಟ್ ಹಾಕ್ಕೊಳ್ಬೋದು. ಆದರೆ ಆದಷ್ಟು ಕ್ಯಾರೆಟು ಕಮ್ಮಿ ಮಾಡ್ಕೊಳ್ಬೇಕು, ಯಾಕಂದರೆ ಅದು ಕ್ಯಾರೆಟ್ ಬಂದು ಸ್ವೀಟಾಗಿರುತ್ತೆ. ನಿಮ್ಗೆ ಆದಷ್ಟು ಸ್ವೀಟ್ನೆಸ್ ಇಷ್ಟ ಅಂದರೆ ನೀವು ಕ್ಯಾರೆಟ್ ಆ್ಯಡ್ ಮಾಡ್ಕೊಳ್ಬೋದು. ಕ್ಯಾರೆಟ್ ಬೇಡ ಅಂದರೆ ಕ್ಯಾರೆಟು ಆ್ಯಡ್ ಮಾಡ್ಕೊಳ್ಬೇಡಿ. ನನಗೆ ಕ್ಯಾರೆಟ್ ಆ ಸ್ವೀಟ್ನೆಸ್ ಪಾಸ್ತಾನಲ್ಲಿ ಇಷ್ಟ ಆಗಲ್ಲ, ಅದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿಲ್ಲ.
ಇವಾಗ ಡಿಗ್ಲೇಸ್ ಮಾಡಬೇಕು. ಡಿಗ್ಲೇಸ್ ಅಂದರೆ ಏನು? ಇವಾಗ ಇಟಾಲಿಯನ್ನಲ್ಲಿ ಒಂದು ಟರ್ಮ್ ಯೂಸ್ ಮಾಡ್ತೀವಿ, ಡಿಗ್ಲೇಸಿಂಗ್ ಅಂತ. ಡಿಗ್ಲೇಸಿಂಗ್ನಲ್ಲಿ ಅಂದರೆ ಇವಾಗ ನೋಡ್ತಾ ಇದ್ರಲ್ಲ, ಈ ಪ್ಯಾನ್ನಲ್ಲಿ ಆ ಈರುಳ್ಳಿ ಅಂಶ ಮತ್ತು ಆ ಕ್ಯಾಪ್ಸಿಕಮ್ದು ಒಂದು ಮಾರ್ಕ್ನ ಬಿಟ್ಟಿರುತ್ತೆ. ಇದು ಫ್ಲೇವರ್ಸು, ಇದನ್ನ ನಾವು ವೇಸ್ಟ್ ಮಾಡಬಾರ್ದು. ಅದಕ್ಕೆ ಚೂರನ್ನ ನೀರು ಹಾಕ್ಕೊಂಡಾಗ ಆ ಫ್ಲೇವರು ಮತ್ತು ನಮಗೆ ಮಿಕ್ಸ್ ಆಗುತ್ತೆ. ಇಷ್ಟೆಷ್ಟು ನೀರು ಹಾಕ್ಕೊಂಡು ನೀವು ಡಿಗ್ಲೇಸ್ನ ಮಾಡ್ಕೊಳ್ಬೇಕು. ಇದನ್ನ ಡಿಗ್ಲೇಸಿಂಗ್ ಅಂತ ಹೇಳ್ತೀವಿ. ಇವಾಗ ನಾವು ವೈಟ್ ಸಾಸ್ನ ಹಾಕೊಳ್ಳೋಣ. ಇವಾಗ ನಾವು ಪ್ಯಾನ್ನ ಪಕ್ಕದಲ್ಲಿ ಇಟ್ಕೊಳ್ಬೇಕು. ಬಲೂನ್ ವಿಸ್ನ ತೆಗೆದು ಒಂದು ಸೌಟ್ ತೊಗೊಂಡು ನೀವು ಚೂರಾಗಿ ವೈಟ್ ಸಾಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಯಾವತ್ತೂ ಅಷ್ಟೇ ನೀವು ಒಂದು ಬ್ಯಾಚ್ ಬೈ ಬ್ಯಾಚ್ ಆಗಿ ಪಾಸ್ತಾನ ಮಾಡ್ಕೊಳ್ಬೇಕು. ನಿಮ್ಗೆ ಎಷ್ಟು ಬೇಕಂದರೆ ಅಷ್ಟೇ ವೈಟ್ ಸಾಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಪಾಸ್ತಾನ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿದ್ರಲ್ವ, ಇವಾಗ ಇದಕ್ಕೆ ಫ್ಲೇವರ್ ಎಲ್ಲ ಬರುತ್ತೆ. ಇವಾಗ ಇದನ್ನ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀವು ಇದಕ್ಕೆ ಸೀಸ್ನಿಂಗ್ನ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ನಾವು ಡ್ರೈ ಹರ್ಬ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಸೇಮು ನಾವು ಪಲಾವೆಲ್ಲ ನೋಡಿದಿರಲ್ವ, ಆದಷ್ಟು ಮಿಕ್ಸಿಗೆ ಹಾಕಿದಾಗ ತುಂಬ ಹೊತ್ತು ಕುಕ್ ಮಾಡ್ಕೊಳ್ಬೋದು. ಆದರೆ ನಾವು ಒಂದೇ ಸತಿ ಡೈರೆಕ್ಟ್ ಎಣ್ಣೆಗೆ ಹಾಕಿದಾಗ ಜಾಸ್ತಿ ಹೊತ್ತು ಕುಕ್ ಆಗೋಲ್ಲ, ಯಾಕಂದರೆ ಸುಟ್ಟೋಗ್ಬಿಡುತ್ತೆ. ಸೇಮ್ ಕಾನ್ಸೆಪ್ಟ್ ಇದು. ಇವಾಗ ಹೈ ಫ್ಲೇಮ್ಗಿಡಿ. ಇವಾಗ ನಿಮ್ಮ ಇಟಾಲಿಯನ್ ಸೀಸ್ನಿಂಗ್ ಮತ್ತು ಕಾಳುಮೆಣಸಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿದ್ರಲ್ಲ, ಸಾಸು ಇನ್ನು ನಿಮಗೆ ತಿಕ್ಕಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮ್ನಲ್ಲಿ ನೀವೇನು ಮಾಡಬೇಕಂದ್ರೆ, ನಿಮ್ಗೆ ಎಷ್ಟು ಬೇಕಂದರೆ ಅಷ್ಟು ಪಾಸ್ತಾನ ಬ್ಯಾಚ್ ಬೈ ಬ್ಯಾಚ್ ಆಗಿ ಇದಕ್ಕೆ ಹಾಕ್ಕೊಳ್ಬೇಕು. ನಾನು 250 ಗ್ರಾಮ್ಸ್ ಪಾಸ್ತಾನ ಇವತ್ತು ಕುಕ್ ಮಾಡ್ತಾಯಿದ್ದೀನಿ. ಈ ಬ್ಯಾಚ್ಗೆ ನನಗೆ ಇದೇ ಬೇಕು ಅಂತ ಅನಿಸಿದೆ, ಅದಕ್ಕೆ ಈ ಸಾಸ್ನ ಇವಾಗ ನಿಮ್ಗೆ ಗೊತ್ತಾಗುತ್ತೆ. ನೀವು ಸ್ಯಾಲೆಡಾಗಿ ತಿನ್ನಬೇಕಂದ್ರೆ ಬರೀ ಇಷ್ಟೇ ಸಾಸ್ನಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಸ್ವಲ್ಪ ಜನರಿಗೆ ಸಾಸಿಯಾಗಿರೋದಂದರೆ ತುಂಬ ಇಷ್ಟ, ಅವರು ಇನ್ನೂ ಸಾಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಹೇಳಿದೆ ಅಲ್ವಾ, 80% ನಾವು ಪಾಸ್ತಾನ ಕುಕ್ ಮಾಡ್ಕೊಂಡಿರ್ತೀವಿ. ಇವಾಗ ಇದು 100% ಕುಕ್ ಆಗುತ್ತೆ. ಇವಾಗ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀವಿ. ಈ ನೀರು ಹಾಕಿದಾಗ ಏನಾಗುತ್ತೆ, ಆ ಸಾಸ್ ಇನ್ನೂ ಸೆಟ್ ಆಗೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಜನ ನಾವು ಏನು ಮಾಡ್ತೀವಿ ಅಂದರೆ, ಇನ್ನೂ ಕ್ರೀಮಿ ಆಗಬೇಕಂದ್ರೆ ಇದಕ್ಕೆ ನೀವು ನೀರು ಬದಲು ಹಾಲನ್ನು ಆ್ಯಡ್ ಮಾಡ್ಕೊಳ್ಬೋದು. ಈ ಸ್ಟೇಜ್ನಲ್ಲಿ, ಸ್ಟಾರ್ಟಿಂಗ್ನಲ್ಲೆಲ್ಲ. ನೋಡೋದಲ್ವಾ ಎಷ್ಟು ಈಸಿ. ನಾವು ಎಷ್ಟೊಂದು ಕಡೆ ಹೋಗಿ ತಿಂದಿರ್ತೀವಿ, ಪಾಸ್ತಾ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಲ್ಲಿ ತಿರುಗಾಡೋಕ್ಕೂ ಇವಾಗ ಆಗಲ್ಲ. ಎಲ್ಲ ಕಡೆ ಕರೋನಾ ಮತ್ತು ಬೇರೆ ರೋಗಗಳು ಹರಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಈಸಿಯಾಗಿ ನಾವು ಪಾಸ್ತಾ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಬೋದು. ಇವಾಗ ನಾನು ಇದಕ್ಕೆ ಚೀಸ್ನ ಹಾಕ್ತಾಯಿದ್ದೀನಿ. ಇದು ನಿಮ್ಮ ಇಷ್ಟ. ನೀವು ಬೇಕಂದರೆ ಚೀಸ್ ಸಾಸ್ ಮಾಡ್ಕೊಳ್ಬೇಕಂದ್ರೆ ಈ ಚೀಸ್ನ ಈ ಸ್ಟೇಜ್ನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ನೀವು ಜಾಸ್ತಿ ಫ್ಯಾಟ್ನ ಅವಾಯ್ಡ್ ಮಾಡಬೇಕು, ಬರೀ ಇದೇ ಸಾಕು, ಇದೇ ಮಿಲ್ಕು ಕ್ರೀಮು ಜಾಸ್ತಿ ಇದೆ ಅಂದರೆ ನೀವು ಅವಾಯ್ಡ್ ಮಾಡ್ಕೊಂಡ್ಬಿಡ್ಬೋದು. ನನಗೆ ಚೀಸ್ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನು ಚೀಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಚೀಸ್ನ ತುರಿದಿಡ್ಕೊಂಡು ಆ್ಯಡ್ ಮಾಡ್ಕೊಳ್ಬೇಕು. ಇವಾಗ ಚೀಸ್ ಆ್ಯಡ್ ಮಾಡ್ಕೊಂಡಿದ್ದೀವಿ. ತುಂಬಾ ಈಸಿ. ನೀವು ಈ ರೆಸಿಪಿನ ದಯವಿಟ್ಟು ಟ್ರೈ ಮಾಡಿ. ನನ್ನ ಪರ್ಸ್ನಲ್ ಸಜೆಷನ್ ಇದು. ಈ ಥರನೇ ನಿಮ್ಮ ಮನೆಯಲ್ಲಿ ನೀವು ಎಷ್ಟೊಂದು ಸತಿ ಪಾಸ್ತಾ, ಮ್ಯಾಗಿ ಬೇರೆ ರೀತಿನಲ್ಲಿ ಮಾಡಿರ್ತೀರ. ಆ ಥರ ಏನಾದರೂ ಡಿಫ್ರೆಂಟಾಗಿ ನೀವು ನಿಮ್ಮ ಕಾಂಬಿನೇಷನಲ್ಲಿ ಮಾಡೋ ವೀಡಿಯೋ ಇದ್ದರೆ ನಮಗೆ ದಯವಿಟ್ಟು ಕಳಿಸಿ. ನಮ್ಮ ವೀಕ್ಷಕರಿಗೆ ನಾನು ತೋರಿಸ್ತೀನಿ, ನಾನು ನೋಡ್ತೀನಿ. ಇವಾಗ ನೋಡಿದ್ರಲ್ವ, ಚೀಸ್ ಹಾಕಿದ ತಕ್ಷಣ ಇನ್ನೂ ಮೆತ್ಕೊಳ್ಳುತ್ತೆ. ಯಾಕಂದರೆ ಚೀಸು ಕೊಬ್ಬಿನ ಅಂಶ ಅದು ಮೆಲ್ಟ್ ಆಗಿದ ತಕ್ಷಣ ಇನ್ನೂ ಮೆತ್ಕೊಳ್ಳುತ್ತೆ. ಆವಾಗ ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇವಾಗ ಹೈ ಫ್ಲೇಮ್ನಲ್ಲಿ ಇಡಬೇಕು. ಇವಾಗ ನೀವು ನೋಡಿದ್ರಲ್ವ, 80% ಪಾಸ್ತಾ ಏನು ಕುಕ್ ಮಾಡ್ಕೊಂಡಿದ್ದೀವೋ ಇವಾಗ ಇದು 100% ಆಗಿದೆ. ಪರ್ಫೆಕ್ಟು ಸಾಫ್ಟ್ನೆಸ್ ಬರುತ್ತೆ. ಇನ್ನು ನೀವು ಅಲ್ಲೇ 100% ಕುಕ್ ಮಾಡಿಕೊಂಡ್ರೆ ಇಲ್ಲೂ ಮುದ್ದೆ ಆಗೋಗ್ಬಿಡುತ್ತೆ. ನಿಮಗೆ ಪಾಸ್ತಾ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಇವಾಗ ನಾವು ಇದಕ್ಕೆ ಸ್ವಲ್ಪ ಉಪ್ಪು, ಇವಾಗ ಸ್ಟವ್ನ ಆಫ್ ಮಾಡಿಬಿಡಿ. ಈ ಬಿಸಿನಲ್ಲೇ ನಾವು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ನೋಡೋರಲ್ಲ ವೀಕ್ಷಕರೇ, ಎಷ್ಟು ಈಸಿಯಾಗಿರೋ ವೈಟ್ ಸಾಸ್ ಚೀಸ್ ಪಾಸ್ತಾನ ಮಾಡಿದ್ದೀನಿ. ಈ ಥರನೇ ಬೇರೆ ಆಲ್ಫ್ರೆಡೋ ಸಾಸು ಅಂತ ಕರಿತೀವಿ ಇದನ್ನ. ನಾವು ನೆಕ್ಸ್ಟ್ ವಾರ ನಾನು ನಿಮಗೆ ಒಬ್ಬತ್ರ ಮೋಲ್ ಸಾಸ್ನ ತೋರಿಸ್ತೀನಿ. ಅದನ್ನಂದರೆ ಟೊಮೆಟೊ ಸಾಸು, ಅದನ್ನ ಹೆಂಗೆ ಒಂದು ಫ್ಲೇವರ್ಫುಲ್ಲಾಗಿ ಮಾಡ್ಬೋದು ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಕ್ರೀಮ್ ಹಾಕಿದ ತಕ್ಷಣ ಹಿಂಗೆ ಒಂದು ಸತಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಪಾಸ್ತಾ ರೆಡಿ. ಕ್ರೀಮ್ ಹಾಕಿದ ತಕ್ಷಣ ಇನ್ನೊಂದು ಸತಿ ಒಂದೇ ಒಂದು
ಪಿಂಚು ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಕ್ರೀಮು ಸಡಬಲ್ಸ್ ಟೇಸ್ಟು. ಇವಾಗ ನೀವು ಇದು ರೆಡಿ. ಎಷ್ಟು ಚೆನ್ನಾಗಿ ನಾವು ಪಾಸ್ತಾ ರೆಡಿ ಮಾಡಿಬಿಟ್ವಿ. ಬನ್ನಿ ಇದನ್ನ ನಾವು ಪ್ಲೇಟಿಂಗ್ ಮಾಡೋಣ. ವೀಕ್ಷಕರೇ, ನೋಡಿದ್ರಲ್ವಾ ಎಷ್ಟು ಸ್ಪೆಷಲ್ ಆಗಿರೋ ವೈಟ್ ಸಾಸ್ ಚೀಸ್ ಪಾಸ್ತಾನ ನಾನು ನಿಮಗೆ ಎಷ್ಟು ಸಿಂಪಲ್ ಆಗಿರೋ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನಲ್ಲಿ ತೋರಿಸಿದ್ದೀನಿ. ಇದು ತುಂಬಾ ಈಸಿ. ನೀವು ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು ಹಾಲು, ಬಟರು ಮತ್ತು ನಿಮ್ಮ ಮೈದಾ ಇದ್ದರೆ ಸಾಕು, ವೈಟ್ ಸಾಸ್ ಆಗೋಗುತ್ತೆ. ಮತ್ತು ನಿಮಗಿರೋ ಪಾಸ್ತಾನ ನೀವು ಯೂಸ್ ಮಾಡ್ಕೊಳ್ಬೋದು. ಆದಷ್ಟು ನೀವೇನು ಗೊತ್ತಾ ಮಾಡೋದಂದರೆ, ನನಗೆ ಎಷ್ಟೊಂದು ಮನೆಯಲ್ಲಿ ನೋಡಿದ್ದೀನಿ, ಪಾಸ್ತಾ ಸ್ಟೇಪಲ್ ಫುಡ್ಡಾಗಿ ನಾವು ಇಡೋದಿಲ್ಲ. ಯಾಕಂದರೆ ಅನ್ನ ಇರುತ್ತೆ, ಮ್ಯಾಗಿ ಪ್ಯಾಕೆಟ್ ಇರುತ್ತೆ. ನೀವು ಇದನ್ನೇ ಮ್ಯಾಗಿ ಪ್ಯಾಕೆಟ್ನಲ್ಲೂ ಮಾಡ್ಕೊಂಡು ತಿನ್ಬೋದು. ಹೆಂಗಂದರೆ ಏನೂ ಇಲ್ಲ, ಮ್ಯಾಗಿನ ಬಾಯ್ಲ್ ಮಾಡಿದ ತಕ್ಷಣ ಸ್ಟ್ರೈನ್ ಮಾಡ್ಕೊಳ್ಳಿ, ಆಯಿಲ್ನಲ್ಲಿ ಮಿಕ್ಸ್ ಮಾಡ್ಕೊಂಡು ಸೈಡ್ನಲ್ಲಿ ಇಟ್ಕೊಳ್ಳಿ. ಈ ವೈಟ್ ಸಾಸ್ ಮಾಡಾದ್ಮೇಲೆ ಆ ಮ್ಯಾಗಿನೇ ಅದಕ್ಕೆ ಹಾಕ್ಕೊಂಡು ಟ್ವಿಸ್ಟ್ ಮಾಡಿಕೊಂಡು ತಿಂದರೆ ಅದು ವೈಟ್ ಸಾಸ್ ಮ್ಯಾಗಿ ಪಾಸ್ತಾ ಆಗುತ್ತೆ. ಪಾಸ್ತಾ ಅಂದರೆ ಏನಿಲ್ಲ, ಅದು ಮೈದಾಯಿಂದ ಮಾಡಿರ್ತಾರೆ. ಈವನ್ ನಮ್ಮ ಮ್ಯಾಗಿನೂ ಅಷ್ಟೇ ಸೇಮ್ ಮೈದಾ ಮೆಟೀರಿಯಲಿಂದನೇ ಮಾಡೋದು. ಮಾರ್ಕೆಟ್ನಲ್ಲಿ ಎಷ್ಟೊಂದು ವಿಧವಾದ ಪಾಸ್ತಾಗಳು ಸಿಗುತ್ತೆ. ನಾವು ಯೂಸ್ ಮಾಡಿದ್ದು ಇವತ್ತು ಪೆನೆ, ಫಿಸ್ಲಿ, ಸ್ಪೆಗೆಟಿ ಅಂಥವೆಲ್ಲ ವೆರೈಟಿನಲ್ಲಿ ಸಿಗುತ್ತೆ. ಒಂದೊಂದು ಪಾಸ್ತಾನು ಬರೋ ಎಪಿಸೋಡ್ಸ್ನಲ್ಲಿ ಅದರದ್ದೇ ತಕ್ಕಂತಾಗಿರೋ ಸಾಸ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಇದನ್ನ ಟೇಸ್ಟ್ ಮಾಡೋಣ ಬನ್ನಿ. ತುಂಬಾ ಚೆನ್ನಾಗಿದೆ. ಆ ಇಟಾಲಿಯನ್ ಹರ್ಬ್ಸ್ ಆಗಿರಲಿ, ಆ ಬಟರ್ ಫ್ಲೇವರು, ಆ ಕ್ರೀಮು, ಆ ಹಾಲಿನ ಅಂಶ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಈ ಥರ ಯಾವುದನ್ನ ಇಂಟರ್ನ್ಯಾಷನಲ್ ಡಿಶ್ ನೀವು ಟ್ರೈ ಮಾಡಿರ್ತೀರಾ, ಇಲ್ಲಾಂದರೆ ಕಲಿತಾ ಇರ್ತೀರಾ, ಆ ಥರ ವೀಡಿಯೋನ ನಮ್ಗೆ ದಯವಿಟ್ಟು ಕಳಿಸಿ. ನಾನು ನೋಡ್ತೀನಿ, ನಮ್ಮ ಪ್ರೇಕ್ಷಕರಿಗೆ ತೋರಿಸ್ತೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಸೈನಿಂಗ್ ಆಫ್, ನಿಮ್ಮ ಶೆಫ್ ಗಣೇಶ್. ಇದು ನಿಮ್ಮ ಮನೆ ಅಡುಗೆ, ಸ್ಪೆಷಲ್ ಅಡುಗೆ ಮಾಡುವ ಸಿಂಪಲ್ ವಿಧಾನ.